ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಕರ್ತನು, ಯೇಸು ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ತಾನು ಪರಿಶುದ್ಧವಾಗಿ ಜೀವಿತವನ್ನು ಜೀವಿಸಿದ, ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಸಾಮರ್ಥ್ಯ ಕೊಟ್ಟಿದ್ದಾನೆ. ಸಾಕ್ಷಿಯಾಗಿ ಇರಬೇಕು ಅಂತ ಕೃಪೆ ಕೊಟ್ಟಿದ್ದಾನೆ. ದೇವರ ಕೃಪೆ ನಮಗಿದೆ. ನಮ್ಮ ಹೃದಯದಲ್ಲಿ ಯೇಸು ಕರ್ತನು ನಿವಾಸ ಮಾಡ್ತಾ ಇದ್ದಾನೆ. ನಮ್ಮನ್ನು ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ. ನೋಡ್ರಿ, ಜ್ಞಾನಾಕ್ತಿಗಳು 1ನೇ ಅಧ್ಯಾಯ 7ನೇ ವಚನ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ದೇವರ ಭಯವು ನಿನಗಿದೆನಾ? ಆದರೆ ನೀನು ಧನ್ಯನು. ಆ ಧನ್ಯತೆ ಮೇಗಿಂದ ಬರುವ ಧನ್ಯತೆ. ಈ ಭೂಮಿ ಮೇಲೆಲ್ಲ ಶರೀರಾಶೆ, ನೇತ್ರಾಶೆ, ಜೀವಪ್ಪು ಡಂಬವು ನಮ್ಮನ್ನು ಕಳವಳ ಮಾಡ್ತಾ ಇದ್ದಾವೆ. ನಮಗೆ ಸೆಟ್ ಆಗಿಬಿಟ್ಟಿದ್ದಾವೆ. ಕಾಂಕ್ರೀಟ್ ಸಿಮೆಂಟ್ ಹಂಗೆ ಸೆಟ್ ಆಗಿಬಿಡುತ್ತೆ. ಹಂಗೆ ಅಪವಾದಿ ತನ್ನ ಬಲವನ್ನೆಲ್ಲ ಆದಾಮ ಅವನಿಂದ ಸೆಳೆದುಕೊಂಡು ಅಧಿಕಾರವನ್ನು ತನ್ನದು ಮಾಡಿಕೊಂಡ್ಬಿಟ್ಟ. ಈ ಸುಳ್ಳು, ಕೆಟ್ಟ ಮಾತುಗಳು ಇವನ್ನೆಲ್ಲ ಕೂಡ ಸೇರಿಸ್ಕೊಂಡು ಅವನು ಬಲ ತಗೊಂಡು ಮರಣದ ನೋಡ, ಹಣ್ಣು ತಿಂದದಕ್ಕೆಲ್ಲ ನೀನು ಸಾಯ್ತಿ ಅಂತಂದು ಹೇಳಿದ್ದಾನೆ. ಹಣ್ಣು ತಿಂದರೆ ನೀನು ಸಾಯ್ತಿ. ಆ ಹಣ್ಣು ತಿನ್ನಬಾರ್ದ ಹಣ್ಣು ತಿಂದುಬಿಟ್ಟು ನಮಗೆ ಸಾವು ಬಂದ್ಬಿಡ್ತು. ಅದಕ್ಕೆ ಮರಣದ ಮೇಲೆ ವಿಜಯ ಸಿಕ್ತು. ಯಾರಿಗೆ? ಅಪವಾದಿಗೆ. ಮರಣವಂದರೆ ಅವನು ಪಾತಾಳಕ್ಕೆ ಕರ್ಕೊಂಡು ಹೋಗ್ತಾನೆ. ಅವನ ಸಂಗಡ ಕರ್ಕೊಂಡು ಹೋಗ್ಬಿಡ್ತಾನೆ. ಅವನ ಪಾರ್ಟಿ ಸುಳ್ಳು ಹೇಳ್ಬೇಕು, ಮೋಸ ಮಾಡಬೇಕು, ಅಪವಿತ್ರ ಮಾಡಬೇಕು, ಅಶುದ್ಧ ಮಾಡಬೇಕು. ಇದು ಅವನ ಚಾಳಿ. ಅವನ ಚಾಳಿಯನ್ನು ಅವನು ಎಲ್ಲಿ ಕೂಡ ಡ್ರಾಪ್ ಆಗಲ್ಲ. ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾನೆ. ಇಲ್ಲಿ ನೋಡ್ರಿ, ಮೂರ್ಖರಾದರೂ, ಅದೇ 7ನೇ ವಚನದಲ್ಲಿ, ಮೂರ್ಖರಾದರೂ